ನಮಸ್ಕಾರ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನಿಂಗರಾಜ್ ಕಂಬಳಿ. ನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ತತ್ವಜ್ಞಾನಿ ಮಹಾಯೋಗಿ ಶ್ರೀ ವೇಮನರ ಜಯಂತಿಯನ್ನ ಆಚರಿಸಲಾಯಿತು. ಹನಗೊಂದ ಮತಕ್ಷೇತ್ರದ ಮಾಜಿ ಶಾಸಕರಾದ ವಿಜಯಾನಂದ್ ಎಸ್ ಕಾಶಪ್ಪನವರು ಶ್ರೀ ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಮುಂಚೂಣಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ನಬಿ ಹುಣಚಗಿ, ಜನಧ್ವನಿ ನ್ಯೂಸ್, ಇಳಕಲ್. ವೇಮನ ಮಹರ್ಷಿಯವರ 611ನೇ ಜಯಂತ್ಯೋತ್ಸವದ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಪೂಜಾ ಕಾರ್ಯವನ್ನು ನೆರವೇರಿಸಿದಂಥ ನಮ್ಮ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರೇ ಹಾಗೂ ಹಾಜರಿರುವಂಥ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ರೆಡ್ಡಿ ಸಮುದಾಯದ ಕುಲಬಾಂಧವರು, ಕನ್ನಡ ಸಾಹಿತ್ಯದಲ್ಲಿ ವಚನಗಳನ್ನು ಪ್ರಸಿದ್ಧಿಪಡಿಸಿ ಹೊರತಂದಂಥ ಕೀರ್ತಿ ಕಿಟಲ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿಗಳಿಗೆ ಸಲ್ಲುತ್ತೆ. ಕಿಟಲ್ ಅನ್ನುವಂಥ ಬ್ರಿಟಿಷ್ ವಿದ್ವಾಂಸ. ಅದೇ ರೀತಿ ವೇಮನರು ಬರೆದಂಥ ಅನೇಕ ಪದ್ಯಗಳನ್ನು ಹೊರತಂದದ್ದು ಡಾಕ್ಟರ್ CK ಬ್ರೌನ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಅವರು ಬರೆದಂಥ ಎಲ್ಲ ಪದ್ಯಗಳನ್ನು ಹೊರತಂತಾನೆ. ನಮ್ಮವರಾಗಿದ್ದರೂ ಕೂಡ ನಾವು ವೇಮನ ಮಹರ್ಷಿಗಳನ್ನು ಗುರುತಿಸಲಿಲ್ಲ, ಅವರ ವಿದೇಶಿಗರು ಗುರುತಿಸಲಿಲ್ಲ. ಅಂಥ ಒಂದು ಮಹಾನ್ ವ್ಯಕ್ತಿಯಲ್ಲೇ ಅಲ್ಲಿರುವಂಥ ಸಾರಗಳು ಇಷ್ಟೇ: ಈ ದೇಹ ನಶ್ವರ, ಇಲ್ಲಿ ನಾವು ಧರ್ಮ ಕರ್ಮಗಳನ್ನು ಮಾಡಿದಾಗ ಒಳ್ಳೆಯ ಸತ್ಕರ್ಮಗಳನ್ನು ಮಾಡಬೇಕು, ಸದ್ಧರ್ಮದಿಂದ ನಡಿಬೇಕನ್ನುವಂಥ ಅನೇಕ ಹಿತವಚನಗಳನ್ನು ವೇಮನ ಮಹರ್ಷಿ ಬರೆದು ಕೇವಲ ಆಂಧ್ರದಲ್ಲಿ ಅಷ್ಟೇ ಅಲ್ಲ, ಆಂಧ್ರ, ಕರ್ನಾಟಕದ, ದಕ್ಷಿಣ ಭಾರತದಲ್ಲಿ ಕೂಡ ವೇಮನ ಮಹರ್ಷಿಗಳ ಹೆಸರು ಇವತ್ತು ಚಿರಸ್ಥಾಯಿಯಾಗಿ ಉಳಿದೈತೆ ಅಂದರೆ ಅವರು ಬರೆದಂಥ ರಚನೆಗಳ ಕಾರಣ. ಅಂಥ ಒಬ್ಬ ಮಹಾನ್ ಯೋಗಿಗಳು, ಮಹಾನ್ ಸಂತರು ಕೇವಲ ಒಂದು ರಾಜ್ಯಕ್ಕೆ, ಭಾಷೆ, ಧರ್ಮ, ಜಾತಿಗಳಿಗೆ ಸೀಮಿತರಾಗಿರುವುದಿಲ್ಲ ಅನ್ನೋದಕ್ಕೆ ಉದಾಹರಣೆ ಕರ್ನಾಟಕದಲ್ಲಿ ಕೂಡ ನಾವು ವೇಮನ ಮಹರ್ಷಿ ಜಯಂತಿಯನ್ನು, ಇದು ಅಧಿಕೃತ ಜಯಂತಿ, ಸರ್ಕಾರಿ ಜಯಂತಿ ಆಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಸಮುದಾಯಗಳ ಸಂತರು ಒಬ್ಬರೇ. ಎಲ್ಲ ಸಮುದಾಯಗಳ ಸಂತರು ಎಲ್ಲರೂ ಸರ್ವ ಸಮಾನರು. ನಮಗೆ ಎಲ್ಲ ಸಮುದಾಯಗಳು ನಮಗೆ ಒಂದೇ ಬಗೆಯ ಮಾದರಿಯು ಅಂತ ತಿಳ್ಕೊಂಡು ನಾವು ಸರ್ವ ಸಮನ್ವತೆಯಿಂದ ಬಾಳಬೇಕು, ನಾವು ಎಲ್ಲ ಸಮಾಜದ ಸಂತರನ್ನು ಗೌರವಿಸಬೇಕು ಅನ್ನೋ ಉದ್ದೇಶಕ್ಕೆ ವೇಮನ ಮಹರ್ಷಿಗಳು ಒಂದು ಪೂಜೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಜಯಂತಿಯ ಶುಭಕಾಮನೆಗಳನ್ನು ಕೋರಿ ನಾನು ಮಾತನಾಡ್ತೀನಿ.